ಮುಚ್ಚಿ ಹಾಕೋದಕ್ಕೆ ಲಂಚ ಪಡೆದ್ರ ಸಿಎಂ ಪದಕ ವಿಜೇತ ಇನ್ಸ್ಪೆಕ್ಟರ್ ಅನ್ನೋ ಪ್ರಶ್ನೆ. ಮುಖ್ಯಮಂತ್ರಿ ಪದಕ ಪಡೆದ ಪೊಲೀಸ್ ಅಧಿಕಾರಿ ವಿರುದ್ಧ ಇದೀಗ ಲಂಚದ ಗಂಭೀರವಾದಂತಹ ಆರೋಪ. ಮಂಗಳೂರು ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಇದೀಗ ಆರೋಪ ಕೇಳಿಬಂದಿರೋದು. ಪ್ರಕರಣ ಮುಚ್ಚಿ ಹಾಕೋದಕ್ಕೆ 3 ಲಕ್ಷ ರೂಪಾಯಿ ಲಂಚವನ್ನು ಪಡೆದಿದ್ದಾರೆ ಎನ್ನುವಂತಹ ಆರೋಪ. ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣವನ್ನು ಕೂಡ ಗುಳುಂ ಮಾಡಿಬಿಟ್ಟಿದ್ದಾರೆ ಎನ್ನುವುದರ ಬಗ್ಗೆ ದೂರು ಬಂದಿದೆ. ಬೆಳ್ತಂಗಡಿ ಮೂಲದ ಮಹಿಳೆಯಿಂದ ಮಂಗಳೂರು ಎಸಿಪಿ ಧನ್ಯಾ ನಾಯ್ಕೆ ದೂರನ್ನು ನೀಡಲಾಗಿದೆ. ಕಳವು ಕೇಸ್ ಸಂಬಂಧ ಇನ್ಸ್ಪೆಕ್ಟರ್ 50 ಗ್ರಾಂ ಚಿನ್ನಾಭರಣವನ್ನು ಎಗರಿಸಿಬಿಟ್ಟಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ. ನೋಡಿ, ಇದು ಪೊಲೀಸರ ವಿರುದ್ಧವೇ ಬಂದಿರುವಂಥ ದೂರು. ಅದರಲ್ಲೂ ಸಿಎಂ ಪದಕವನ್ನ ಪಡೆದಂತ ಇನ್ಸ್ಪೆಕ್ಟರ್ ವಿರುದ್ಧವೇ ಕೇಳಿಬಂದಿರುವಂಥ ಆರೋಪ. ಕೇಸನ್ನು ಮುಚ್ಚಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಮುಖ್ಯಮಂತ್ರಿ ಪದಕ ಪಡೆದಂತ ಪೊಲೀಸ್ ಅಧಿಕಾರಿ ವಿರುದ್ಧ ಇದೀಗ ಲಂಚದ ಆರೋಪ ಕೇಳಿಬರ್ತಾ ಇರೋದು. ಮಂಗಳೂರು ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಇದೀಗ ಆರೋಪಿಸಲಾಗಿದೆ ಮಹಿಳೆಯೋರ್ವರು. ಪ್ರಕರಣವನ್ನು ಮುಚ್ಚಾಕೋದಕ್ಕೆ 3 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ, ಜೊತೆಗೆ ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣವನ್ನು ಕೂಡ ಗುಳುಂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದೂರನ್ನ ನೀಡಲಾಗಿದೆ. ದೂರಿನ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳ್ತಂಗಡಿ ಮೂಲದ ಮಹಿಳೆಯಿಂದ ಮಂಗಳೂರು ಎಸಿಪಿ ಧನ್ಯಾ ನಾಯ್ಕ್ ಅವರಿಗೆ ದೂರನ್ನ ನೀಡಲಾಗಿದೆ. ಕಳವು ಕೇಸ್ನ ಸಂಬಂಧ ಇನ್ಸ್ಪೆಕ್ಟರ್ 50 ಗ್ರಾಂ ಚಿನ್ನಾಭರಣವನ್ನು ಎಗರಿಸಿಬಿಟ್ಟಿದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ವಿಸ್ತಾರವಾಗಿ ಬರೆದು ದೂರಿನ ಮುಖಾಂತರವಾಗಿ ತಿಳಿಸಿದ್ದಾರೆ. ಬಾಲಕೃಷ್ಣ ಅವರ ಬಗ್ಗೆ ಉತ್ತಮವಾದಂಥ ಹೆಸರು ಇತ್ತು, ಪದಕ ಎಲ್ಲ ಪಡ್ಕೊಂಡಿದ್ರು. ಆದರೆ ಈಗ ನೋಡಿದ್ರೆ ಅವ್ರ ಮೇಲೆ ಲಂಚ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆಗೆ ಇಲಾಖೆ ಒಳಗಡೆನೆ ಏನಾದರೂ ವಿಚಾರಣೆಗಳು ನಡೀತಾ ಇದೆಯಾ? ಬಾಲಕೃಷ್ಣ ಅವರು ಏನು ಹೇಳ್ತಾರೆ? ದೂರು ಕೊಟ್ಟಂಥ ಮಹಿಳೆ ಏನು ಹೇಳ್ತಾರೆ? ಯಾವಾಗ ಈ ರೀತಿಯಾಗಿ ಆಗಿದ್ದು? ಚಿನ್ನಾಭರಣವನ್ನು ಕೂಡ ದೋಚಿದ್ದಾರೆ ಇವರೇನೆ ಅಂತಂದರೆ ಕಳ್ಳರು ಮಾಡಬೇಕಾಗಿರೋ ಕೆಲಸ ಎಲ್ಲ ಪೊಲೀಸರೇ ಮಾಡ್ತಾ ಇದ್ದಾರೋ ಹೇಗೆ ಅನ್ನೋ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಈಗ ಪೊಲೀಸರಿಂದನೇ ಅನ್ಯಾಯ ಆದರೆ ಏನು ಮಾಡೋದಕ್ಕಾಗತ್ತೆ? ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗತ್ತೆ. ಅದೇ ಕೆಲಸವನ್ನು ಇಲ್ಲಿ ದೂರನ್ನು ಕೊಟ್ಟಿರುವಂಥ ಮಹಿಳೆ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖಾ ಕಡೆಯಿಂದ ಒಂದು ಕ್ಲಾರಿಟಿ ಕೂಡ ಬೇಕಾಗಿದೆ. ಯಾಕಂದರೆ ಜನ ಪೊಲೀಸರನ್ನು ನಂಬಬೇಕು ಅಂತ ಅಂದರೆ ಅವರ ಕೆಲಸ ಕಾರ್ಯ ವೈಖರಿಗಳ ಮೇಲೆ ಅವರನ್ನು ನಂಬ್ತಾರೆ. ಇವ್ರಿಗೆ ಒಳ್ಳೆಯ ಹೆಸರು ಕೂಡ ಆಗಿದೆ, ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಈಗ ನೋಡಿದ್ರೆ ಲಂಚ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರೋದು. ಅದಲ್ಲದೆ 50 ಗ್ರಾಂ ಚಿನ್ನವನ್ನು ಕೂಡ ಗುಳುಂ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯವಾಗಬೇಕಾಗಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ರೀತಿಯಾಗಿ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿದೆ.